ಸಂಗೀತಾ ಸಂಗೀತಾ ರೀ ಕರೆದ್ರ ಯಾಕೆ? ಸಂಗೀತಾ ಅಮ್ಮನು ಯಾಕೆ ದುಡ್ಡು ಕೊಡ್ತಾ ಇಲ್ಲ ಮನೆಗೆ? ಅಲ್ಲ ಈ ವಾರ 15 ದಿವಸದಿಂದ ಮದುವೆ ಆದಾಗಿಂದನೂ ಅವ್ನು ದುಡ್ಡೇ ಕೊಡ್ತಾ ಇಲ್ಲ. ಅಣ್ಣ ಕೊಡ್ತೀನಣ್ಣ, ಇನ್ನೊಂದು ವಾರ ಮದುವೆ ಆದೆ, ಅದು ಇದು ಖರ್ಚಾಯಿತು ಅಂತ ಹೇಳ್ತಿದ್ದ. ಇವಾಗ ನೋಡಿದ್ರೆ ಇವಾಗಲೂ ಕೊಡ್ತಾ ಇಲ್ಲ. ನೆನ್ನೆ ಕೇಳಿದ್ಕೆ ನಾಳೆ ಕೊಡ್ತೀನಿ ಅಂದ, ಮೊನ್ನೆ ಕೇಳಿದ್ಕೆ ಅಣ್ಣ ನಾಳೆ ಕೊಡ್ತೀನಿ ಅಂದ. ಕೊಡ್ತಾನೆ ಇಲ್ಲ ಸಂಗೀತ. ಅವ್ನಿಗೆ ಹೇಳು, ಸಾಲ ಮಾಡಿ ಕೊಡ್ಸಿರೋದು ಕಣಪ್ಪ ಎಲ್ಲನ, ಕಂಪ್ಯೂಟ್ರು ಜೆರಾಕ್ಸು ಎಲ್ಲನ ಸಾಲ ಮಾಡಿ ಕೊಡಿಸಿರೋದು, ಅದನ್ನೆಲ್ಲ ಕಟ್ಟಬೇಕು ಕೊಡಬೇಕು ಅಂತ ಹೇಳು. ಅಲ್ಲ ಅವ್ನು ಏನು ಮಾಡ್ತಾನೆ? ₹1 ಕೊಟ್ಟಿಲ್ವಲ್ಲ ಇವಾಗಲೇ ಮದುವೆ ಆದಾಗಿಂದನೂ. ಅಯ್ಯೋ ನಾನು ಹೇಳ್ದೆ ಕಣ್ರಿ, ಕೊಡಪ್ಪ ನಿಮ್ಮ ಅಣ್ಣ ಕೇಳ್ತಾ ಇದ್ರು ಅಂದೆ, ಕೊಡ್ತೀನಿ ಅದಕ್ಕೆ. ಇನ್ನೊಂದೆರಡು ದಿವಸ ಬಿಟ್ಟು ಎಲ್ಲ ಖರ್ಚಾಯಿತು, ಸಾಲ ಮಾಡ್ಕೊಂಡಿದ್ದೆ ಸ್ವಲ್ಪ ಮದುವೆ ಆದ್ನಲ್ಲ, ತಾಳಿ ಗಿಳಿ ತಗೊಳಕ್ಕೆಲ್ಲನ ದುಡ್ಡಿರಲಿಲ್ಲ, ಅದಕ್ಕೆ ಸ್ವಲ್ಪ ಸಾಲ ತೀರಿಸ್ಕೊಂಡೆ, ಕೊಡ್ತೀನಿ ಅದಕ್ಕೆ ಅಂತ ಅಂದ. ಹೆಂಗಲ್ಲ ಅಂದರೂ ದಿನ 2-3 ಸಾವಿರ ರೂಪಾಯಿ ವ್ಯಾಪಾರ ಆಗುತ್ತೆ. 2-3 ಸಾವಿರ ವ್ಯಾಪಾರ ಆದ್ರೂ ಅವ್ನು ಕೊಡ್ತಾ ಇಲ್ಲ ಅಂದಮೇಲೆ ಅದು ನಾನು ಹೇಳ್ದೆ ನಿನಗೆ, ಸುಮ್ಮನಿರಮ್ಮ, ಅವ್ನು ಹಂಗಲ್ಲ, ಏನು ಬೇಡ ಅಂತಂದರೆ ಮಾಡ್ಕೊಂಡು ಕೊಡೋಣ, ಅವನು ಏನೋ ದುಡ್ಕೊಂತಾನೆ ಅಂತ ಅಂದೆ. ಇವಾಗ ನೋಡು ದುಡ್ಡೇ ಕೊಡ್ತಾ ಇಲ್ಲ ಅವ್ನ ಮನೆಗೆ. ತಡಿ ಕರಿತೀನಿ, ಅವನಿಗೆ ಕೇಳ್ರಿ ನೀವೇನೆ, ನಾನು ಹೇಳಿದ್ದೀನಿ. ಮನು ಮನು ಬಾ, ನಿಮ್ಮ ಅಣ್ಣ ಕರಿತಾ ಇದ್ದಾರೆ. ಅಣ್ಣ ಅಲ್ಲ ಕಣೋ, ದುಡ್ಡೇ ಕೊಟ್ಟಿಲ್ಲ. ಅಲ್ಲೇ 20 ದಿನ ದುಡ್ಡು ಕೊಡ್ತಾ ಇಲ್ಲ. ಕೇಳಿದ್ರೆ ನಾಳೆ ಕೊಡ್ತೀನಿ ಅಂತೀಯ, ಕೊಡೋದೇ ಇಲ್ಲ. ದುಡ್ಡೆಲ್ಲ ಏನು ಮಾಡ್ತಾ ಇದೀಯ ನೀನು? ಅಲ್ಲ ಸಾಲ ಮಾಡಿ ಕೊಡಿಸಿರೋದು ನಾವು, ಅದ್ರ ಬಾಡಿಗೆ ಬೇರೆ ಕಟ್ಟಬೇಕು. ಇವಾಗ ಅಲ್ಲೇ ಬಾಡಿಗೆ ಕೊಟ್ಟಿಲ್ಲ, 2 ತಿಂಗಳು ಬಾಡಿಗೆ ಅವ್ರಿಗೆ. ರೂಮ್ಗೆಲ್ಲ ಬಾಡಿಗೆ ಕೊಡಬೇಕು, ಅದನ್ನೆಲ್ಲ ಸಾಲ ಮಾಡಿ ಕೊಡಿಸಿರೋದು, ಅದನ್ನೆಲ್ಲ ಕಂತು ಕಟ್ಟಬೇಕು. ನೀನೇನು ಆಟ ಆಡ್ತಾ ಇದೀಯ ನಮ್ಮನು? ಅಣ್ಣ ಕೊಡ್ತೀನಿ ಅಣ್ಣ, ಮದುವೆ ಆದ್ನಲ್ಲ ಸ್ವಲ್ಪ ಸಾಲ ಇತ್ತು, ಅದನ್ನು ತೀರಿಸ್ಕೊಳ್ತಾ ಇದ್ದೆ, ಕೊಡ್ತೀನಿ ಅಣ್ಣ. ಅಲ್ಲ ಹೋಗಿಲ್ಲ ಅನ್ನೋಕ್ಕೆ ಏನೋ ಮದುವೆ ಆಗಿ ಒಂದು 2-3 ದಿವಸ ಮನೇಲಿದ್ದಪ್ಪ. ಆಮೇಲಿಂದ ಹೋಗ್ತಾನೆ ಇದೆಯಲ್ಲ, ದಿನ ವ್ಯಾಪಾರ ಚೆನ್ನಾಗೇ ಆಗ್ತಾಯಿತ್ತಲ್ಲ ಅಲ್ಲಿ. ಚೆನ್ನಾಗೆ ಗನ್ವಾಗೆ ಎಲ್ಲನ ಫೋಟೋ ಪ್ರಿಂಟ್ ಹಾಕಿಸ್ಕೊಳ್ಳೋರು, ಜೆರಾಕ್ಸ್ ಮಾಡಿಸ್ಕೊಳ್ಳೋರು ಎಲ್ಲ ಚೆನ್ನಾಗಿ ಬರ್ತಾನೆ ಇರ್ತಾರೆ, ಚೆನ್ನಾಗಿ ವ್ಯಾಪಾರನೂ ಆಗ್ತಾಯಿದೆ. ನೀನು ನೋಡಿದ್ರೆ ಕೊಡ್ತಾನೆ ಇಲ್ಲ. ಏನ್ರಿ ಯಾಕೆ ಬೈತಾ ಇದ್ದಾರೆ ಇವರೆಲ್ಲನ? ಏನಿಲ್ಲ ಕಣೆ, ಅದೇನೆ ಇವರೆಲ್ಲ ಸಾಲ ಮಾಡಿ ಕೊಡಿಸಿದ್ರು ಇವನಿಗೆ ಕಂಪ್ಯೂಟ್ರು ಜೆರಾಕ್ಸು ಎಲ್ಲ, ಇವನೇನೇನು ಕೇಳ್ತಾನೋ ಅದನ್ನೆಲ್ಲನ ಬಂಡವಾಳ ಹಾಕಿ ಇವ್ರು ಕೊಡಿಸಿದ್ರು. ಮತ್ತು ರೂಮು ಎಲ್ಲನ ಅಡ್ವಾನ್ಸು, ರೂಮಿಗೆ ಬಾಡಿಗೆ ಎಲ್ಲ ಇವರೇ ಕೊಟ್ಟಿದ್ದು. ಇವನ ಹತ್ರ ಪಾಪ ಏನೂ ದುಡ್ಡು ಇರಲಿಲ್ಲ, ಇವನು ಓದಿಸಿದ್ದು ಅಷ್ಟೇ, ಓದಿದ್ದ ಅಷ್ಟೇ, ಇನ್ನೂ ಎಲ್ಲೂ ಕೆಲಸಕ್ಕೆ ಹೋಗಿರಲಿಲ್ಲ. ಅದಕ್ಕೇ ಅವನು ನಮ್ಮ ಜೊತೆನೇ ಇರ್ತಾನೆ ಇಲ್ಲೇ ಊರಲ್ಲಿ ಅಂತ ಹೇಳಿ ನಾವು ಕಂಪ್ಯೂಟರ್ ಸೆಂಟ್ರ್ ಮಾಡಿಕೊಟ್ವಿ ಇವನಿಗೆ. ಕಂಪ್ಯೂಟರ್ ಸೆಂಟ್ರ್ ಎಲ್ಲ ನಾವೇ ಬಂಡವಾಳಕ್ಕೆ 5 ಲಕ್ಷ ಆಯಿತು ಗೊತ್ತಾ. ಎಲ್ಲ ಪ್ರತಿಯೊಂದು ಹೊಸ ಐಟಮ್ ಕೊಡಿಸಿದ್ದೀವಿ. ಅಲ್ಲ ಅಕ್ಕ, ನಿಮಗೆ ಕೊಡಬೇಕು, ನಮ್ಮ ಮದುವೆ ಆಗೈತಾನೆ. ಮದುವೆ ಆದಮೇಲೆ ನಮಗೆ ನಮ್ಮ ಜೀವನ ನಾವು ನೋಡ್ಕೊತೀವಿ. ಅಲ್ಲ ಇವಾಗ ನೀವೇನೇನು ನಮಗೆ ಕೊಡ್ತೀರಾ? ನೀವು ದುಡ್ದು ನೀವಿಬ್ರು ಗಂಡ ಹೆಂಡತಿ ದುಡಿತೀರಾ, ನೀವಿಬ್ರು ಇಟ್ಕೊತೀರಾ. ಹಂಗೇನೆ ಇವ್ರ ದುಡ್ದು ಇವರೇ ಇಟ್ಕೊತಾರೆ. ಇಲ್ಲಡಮ್ಮ, ಇಟ್ಕೊಳಕ್ಕೆ ಬೇಡ ಅಂತ ಅನ್ನಲ್ಲ. ಯಾಕಂದರೆ ಸಾಲ ಮಾಡಿ ಕೊಡಿಸಿರೋದು ಅವನ್ನೆಲ್ಲನ. ಅಣ್ಣ ನಾನು ದುಡ್ದು ತೀರಿಸ್ತೀನಿ, ನನಗೆ ಹಿಂಗೆ ಮಾಡಿಕೊಡೋಣ ಕಂಪ್ಯೂಟರ್ ಸೆಂಟ್ರು ಅಂತ ಹೇಳಿ ಕೇಳ್ದ ಅವನು. ಅದಕ್ಕೆ ನಾನು ಸಾಲ ಮಾಡಿ ಮಾಡಿಕೊಟ್ಟಿದ್ದೀನಿ. ಸರಿ ಆಯ್ತಣ್ಣ, ಕೊಡ್ತೀನಿ ಹೇಳು, ನಾಳೆಯಿಂದ ಕೊಡ್ತೀನಿ. ಬರೀ ದಿನನ ಹಿಂಗೆ ಹೇಳ್ಬೇಡ, ನಾಳೆ ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ತಂದು ಕೊಡು. ಗೊತ್ತಲ್ಲ ನಿಮ್ಮ ಅಣ್ಣ ಹೆಂಗೆ, ಅವರು ಸಿಟ್ಟಾಗ್ತಾರೆ ಸುಮ್ಮನೆ. ನಾಳೆ ಕೊಡ್ತೀನಿ ಬಿಡೋಣ, ಮಿಸ್ ಮಾಡಲ್ಲ. ನಾಳೆ ಒಂದು ದಿವಸ ನೋಡ್ತೀನಿ, ನಾನೇನು ಸುಮ್ಮನಿರಲ್ಲ, ಅವನ್ನೆಲ್ಲ ತಗೊಂಡೋಗಿ ವಾಪಸ್ ಮಾಡಿಬಿಡ್ತೀನಿ ಅಷ್ಟೇ. ಸರಿ ಆಯ್ತಣ್ಣ, ಕೊಡ್ತೀನಿ ಬಿಡಿ. ಹೇಳಿದ್ದೀನಿ ಕೊಡ್ತಾನಂತೆ, ನಡೀರಿ, ಸುಮ್ಮನೆ ಜಾಸ್ತಿ ಮಾತಬೇಡ, ನಡೀರಿ. ನೋಡಿ ಸಂಗೀತ, ನಾಳೆ ಕೊಡಲಿಲ್ಲ ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ಹೇಳ್ಬಿಡು ಅವನಿಗೆ. ನಡೀರಿ, ನಾನೆಲ್ಲ ಹೇಳ್ಕೊಡಿಸ್ತೀನಿ, ನಡೀರಿ. ಫಸ್ಟ್ ನೀವು ಹೊರಗಡೆ ನಡೀರಿ. ಸ್ವಲ್ಪ ಹೊತ್ತು ಸಿಟ್ ಮಾಡ್ಕೊಂಡಾಗ ನೀವು ಏನು ಮಾತಾಡ್ತೀವಿ ಅಂತ ಗೊತ್ತಾಗಲ್ಲ ನಿಮಗೆ. ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬಿಡಿ, ಕೂಲ್ ಆಗ್ತೀರಾ. ನಡೀರಿ ಫಸ್ಟ್ ಹೊರಗಡೆ. ಅಲ್ಲ ಮನು, ಅಷ್ಟಕ್ಕೂ ನೀನು ಇವ್ರಿಗೆ ಯಾಕೆ ತಂದು ಕೊಡಬೇಕು ದುಡ್ದು? ಅಲ್ಲ ಇವರಿಬ್ರು ನೋಡಿ ಹೆಂಗೆ ಕೇಳ್ತಾ ಇದ್ದಾರೆ ಗಂಡ ಹೆಂಡತಿ. ಯಾಕಂದರೆ ಸಿಂಧು, ಇವಾಗ ಅವರು ನನಗೆ ಕಂಪ್ಯೂಟರ್ ಸೆಂಟ್ರ್ ಮಾಡಿಕೊಟ್ಟರು ಇವರೇನೆ, ಎಲ್ಲ ಸಾಲ ಮಾಡಿ ಮಾಡಿಕೊಟ್ಟಿವಿ ಅಂತ ಹೇಳ್ತಾರೆ. ಇವ್ರ ಹತ್ರನೇ ಇತ್ತು, ನಮ್ಮ ಅಣ್ಣನ ಹತ್ರ ಅವರೇ ಮಾಡಿಕೊಟ್ಟವ್ರೆ, ನಮ್ಮ ಹತ್ರ ಸುಮ್ಮನೆ ಸಾಲ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿ ಹಿಂಗೆ ಹೇಳ್ತಾರೆ. ಏನು ಮಾಡಲಿ, ಕೊಡಬೇಕಲ್ಲ. ಅಯ್ಯೋ ನೀವು ಸುಮ್ಮನೆ ಇದ್ದೀರಾ, ನಾನು ಕೊಡಲ್ಲ ಅಂತ ಹೇಳ್ಬೇಕು ತಾನೆ. ನಾನು ಮದುವೆ ಆಗಿದ್ದೀನಿ, ನನಗೂ ಹೆಂಡ್ತಿದ್ದಾಳೆ, ನಾನು ಹೆಂಡ್ತಿ ನೋಡ್ಕೋಬೇಕು ಅಂತ ಹೇಳಿ. ಅಲ್ಲ ಇವ್ರಿಗೆ ಕೊಡ್ಬೇಕಂದ್ರೆ ಅದು ಹೆಂಗಾಗುತ್ತೆ ದುಡ್ದು? ಅಲ್ಲ ಇದು ಒಳ್ಳೆ ಸರಿ ಆಯ್ತಪ್ಪ, ನಾವು ದುಡ್ಡು ಇವ್ರಿಗೆ ಕೊಡ್ಬೇಕಂದ್ರೆ ಅವ್ರೇನು ಹೇಳ್ತಾರೆ, ನೀನು ಇಟ್ಕೋ, ಇವಾಗ ಸಾಲ ಏನು ಐತೆ ಅದನ್ನು ತೀರಿಸು, ನೀನು ಸಾಲದ ಕೊಡು, ದಿನ ಕೊಡಬೇಕು ಅಂತ ಹೇಳಿ ಕೇಳ್ತಾರೆ. ಅಲ್ಲ ಅವ್ರ ಕೈಗೆ ಏನು ಕೊಡೋ ಅಂಥದ್ದು, ನಾವೇ ಸಾಲ ತೀರಿಸ್ತೀವಿ ಬಿಡು. ಅಯ್ಯೋ ಹಂಗೆ ಕೇಳಲ್ಲ, ನಮ್ಮ ಅಣ್ಣ ಇನ್ನು ಮನೆ ಬೇರೆ ಕಟ್ಟಬೇಕು ಅಂತ ಇದ್ದಾನೆ, ಅದಕ್ಕೇ ಮನೆ ಬೇರೆ ಕಟ್ಟೋಣ, ನೀನು ನನಗೆ ದುಡ್ದು ತಂದು ಕೊಡಬೇಕು ಅಂತ ಹೇಳೇನೆ ಅದನ್ನ ಕಂಪ್ಯೂಟರ್ ಸೆಂಟ್ರ್ ಮಾಡಿಸಿರೋದು ನನ್ನ ಹತ್ರ.
ಅಯ್ಯೋ ನೀವು ಹಿಂಗಿದ್ರೆ ಹಿಂಗೆ ಇರೋದೇನೆ. ಅವ್ರ ಕೈಗೆಲ್ಲ ದುಡ್ಡು ಕೊಟ್ಬಿಟ್ರೆ ಅವರೆಲ್ಲನ ಬಂಡವಾಳ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ನಾವು ಹಿಂಗೆ ಇರಬೇಕಾಗುತ್ತೆ ಅಷ್ಟೇ. ಕೊಡಬೇಡ್ರಿ ಕಣ್ರಿ. ಯಾಕೆ ಕೊಡ್ತೀರಾ? ಕೊಡಲ್ಲ ಅಂತ ಮುಖ ಕೊಡ್ದಂಗೆ ಹೇಳ್ರಿ. ಅಲ್ಲ ಆವಕ್ಕ ನೋಡು ಹೆಂಗೆ ಹೇಳುತ್ತೆ. ಅವಕ್ಕ ಏನು ಸಂಬಳ ದುಡ್ಡು ನಮ್ಮ ಕೈ ಕೊಡುತ್ತಾ? ಅಲ್ಲ ನೋಡು, ಅವ್ರವ್ರ ದುಡ್ಮೆ ಅವ್ರವ್ರಿಗೆ ಅಷ್ಟೇ. ಇವಾಗ ಯಾರೇನು ಯಾರ ಕೈಗೂ ಕೊಡಲ್ಲ. ಮೊದಲಿತ್ತು ದುಡ್ದು ಅತ್ತೆ ಮಾವನ ಕೈಗೆ ತಂದು ಕೊಡೋದು, ಮನೆ ಯಜಮಾನ್ರಿಗೆ ತಂದು ಕೊಡೋದು, ಇದೆಲ್ಲ ಇತ್ತು. ಈಗೇನು ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅದೆಲ್ಲನ. ಕೊಡಲ್ಲ ಅಂತ ಹೇಳ್ರಿ. ಅದ್ಯಾಕೆ ನೀವು ಕೊಡ್ತೀವಿ ಅಂತ ಒಪ್ಕೊಂತೀರಾ? ನಾನೇ ಹೇಳ್ತಿದ್ನಪ್ಪ ಹಂಗೆ ಹೇಳಿದ್ರೆ ನೀವು. ನಾನು ಹೇಳೋಣ ಅಂತ ಅಂದ್ಕೊಂಡೆ, ನೀವೇನಂತೀರ ಅಂತೇಳಿ ಸುಮ್ಮನೆ ಅದೇ. ಏನು ಮಾಡಲಿ, ಹಂಗೆ ಮಾತಾಡೋಕ್ಕಾಗಲ್ವಲ್ಲ ಸಂಗೀತ. ಅವ್ರು ನಮಗೆ ಸಾಲ ಮಾಡಿ ಹೇಳೇ ಕೊಡಿಸಿದ್ದಾರೆ. ನಮ್ಮ ಅತ್ತೆನೂ ಹೇಳಿದ್ರು ಪಾಪ. ಇವಾಗ ಅವರೇ ರೂಮಿಂದ ಅಡ್ವಾನ್ಸು ಎಲ್ಲ ಕಟ್ಟಿರೋದೇ ಅವರೇ ನನಗೆ ದುಡ್ಡು ಕೊಟ್ಟಿರೋದು ಅಂಗಡಿ ಮಾಡೋದಕ್ಕೆ. ಅಯ್ಯೋ ಕೊಟ್ಟಿದ್ರೆ ಆಗಲೆಲ್ಲ ಕೊಡೋಕ್ಕಾಗುತ್ತಾ? ಅವ್ರು ಕೊಡ್ಬಾರ್ದಾಗಿತ್ತು, ಇಲ್ಲ ಅನ್ಬೇಕಾಗಿತ್ತು. ನೀವೇನೋ ಕೆಲ್ಸಕ್ಕೆ ಹೋಗಿ ದುಡಿತಾ ಇದ್ರಿ. ಅಯ್ಯೋ ಸುಮ್ಮನಿರ್ರಿ. ಯಾರು ಇವಾಗೇನು ಅವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಕೊಟ್ಟಿದ್ರು ಹಂಗೆ ಮಾಡಿದ್ರು ಅಂತ ಹೇಳಿ ಯಾರೇನು ನೆನೆಸ್ಕೊಳಕ್ಕೆ ಹೋಗಲ್ಲ. ಸುಮ್ಮನಿರ್ರಿ ಅಷ್ಟೇ. ನಾನೇ ಕೊಡಲ್ಲಪ್ಪ, ನಾನು ಮದುವೆ ಆಗಿದ್ದೀನಿ. ಏನೋ ಮದುವೆ ಆಗಿರಲಿಲ್ಲ ಅವಾಗ ಕೊಡ್ತಿದ್ದೆ. ಇವಾಗ ಮದುವೆ ಆಗಿದ್ದೀನಿ, ನನಗೂ ಹೆಂಡ್ತಿದ್ದಾಳೆ, ಅವ್ರಿಗೂ ಇವಾಗ ಎಷ್ಟು ಖರ್ಚು. ನಾವು ಏನಾದರೂ ಮಾಡ್ತೀವಿ, ನಾವು ಕೊಡೋಕ್ಕಾಗಲ್ಲ. ದೊಡ್ಡನಾಗ್ಬಿಡು, ಅಣ್ಣೆ ಮಾಡಿಕೊಟ್ಟಿದ್ಯಾ ನೀನು ನನಗೆ ಅಂತ ಹೇಳು ಅಷ್ಟೇ. ಅಯ್ಯೋ ಅವ್ರು ಹೇಳಿದ್ರೆ ಕೇಳಲ್ಲ, ಏನು ಮಾಡೋದು. ಸುಮ್ಮನೆ ಅವರೇನೋ ನನಗೆ ಕೊಡಬೇಕು ಅಂತಂದರೆ ನಾನು ಕಂಪ್ಯೂಟರ್ ಸೆಂಟ್ರ್ ಮಾಡಲ್ಲ ಅಂತ ಹೇಳ್ರಿ. ನಮ್ಮ ಅಪ್ಪಗೆ ಹೇಳ್ತೀನಿ. ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನು. ಸುಮ್ಮನೆ ನಮ್ಮಪ್ಪ ಯಾವುದಾದ್ರೂ ಒಂದು ಬಿಸ್ನೆಸ್ಸು ಮಾಡ್ತಾರಲ್ಲ, ಅದ್ರ ಜೊತೆಗೆ ನಮ್ಮ ಅಪ್ಪನ ಜೊತೆನೇ ಸೇರ್ಕೊಂಡು ಸುಮ್ಮನೆ ದೊಡ್ಡದಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡಿ. ಅಯ್ಯೋ ಈ ಕಂಪ್ಯೂಟರ್ ಸೆಂಟ್ರಲ್ಲಿ ಎಷ್ಟು ಆಗುತ್ತೆ ಅಮ್ಮಮ್ಮ ಅಂದರೆ ದಿನಕ್ಕೆ ಒಂದು 1000 ರೂಪಾಯಿ ದುಡಿಬೋದು ಅಷ್ಟೇ. 1000 ರೂಪಾಯಿನೂ ಆಗೋದಿಲ್ಲ. ಒಂದು 2,000 ಆದರೆ ಅಲ್ಲಿ ಖರ್ಚೇ ಹೊರಟೋಗುತ್ತೆ ಎಲ್ಲಾರು. ಅಲ್ಲ ಇವಾಗ ನಾನು ಮದುವೆ ಆಗಿದ ತಕ್ಷಣ ಸಡನ್ನಾಗಿ ಈ ಥರ ಹೇಳ್ಬಿಟ್ರೆ, ನೋಡಪ್ಪ ಮದುವೆ ಆಗಿಲ್ದಾಗ ಹಂಗೆ ಇತ್ತು ಹಿಂಗೆ ನನ್ನ ಹತ್ರ ಕೇಳ್ಕೊಂಡ, ಇಲ್ಲೇ ಇರ್ತೀನಿ ಏನಾದರೂ ಮಾಡ್ತೀನಿ ಇಲ್ಲೇನೆ ಅಂತ ಕೇಳ್ಕೊಂಡ. ಇವಾಗ ನೋಡಿ ಮದುವೆ ಆಗಿದ ತಕ್ಷಣ ಹೆಂಗೆ ಇವನು ಮಾತಾಡ್ತಾನೆ ಅಂತ ಹೇಳಿ ಮಾತಾಡ್ತಾರೆ ಮತ್ತು ಬೈಕೊಳ್ತಾರೆ. ಅಣ್ಣನು ಅದಕ್ಕೆ ಸುಮ್ಮನಿರಲ್ಲ. ಸುಮ್ಮನೆ ಮನೆಯಾಗೆ ಯಾಕೆ ಗಲಾಟೆ, ಸುಮ್ಮನಿರು. ಅಪ್ಪ ಅಮ್ಮ ಬರೋ ತನಕ ಏನು ಮಾತಾಡೋದು ಬೇಡ. ಅದಕ್ಕೆ ನಮ್ಮಪ್ಪ ನಮ್ಮಮ್ಮನೂ ಹೇಳಿದ್ದು ಬಂದು ಹೋಗ್ತಾ ಇರಮ್ಮ ಅಂತ. ಅಲ್ಲಿ ನಮ್ಮ ಅಮ್ಮಯ್ಯರ ಮನೆಗೆ ವ್ಯದ್ದಾಗಿಂದನೂ ಅಲ್ಲಿ 2-3 ಸತಿ ಹೋಗಿ ಬಂದಿದ್ದೀನಿ ಕಣ್ರಿ. ಹೋಗ್ಬಾ, ಏನು ಹೋಗೋಕ್ಕೇನು, 1-2 ದಿವಸ ಇರಬೇಕಂದ್ರೆ ಅಪ್ಪ ಅಮ್ಮಯ್ಯ ಬರಲಿ, ಅವ್ರಿಬ್ಬರನ್ನು ಕೇಳ್ಕೊಂಡೇನೆ ಹೋಗುವಂತೆ. ಯಾಕೆ ಸುಮ್ಮನೆ ಇವಾಗ ಅಯ್ಯೋ ನಮಗೆ ಕೇಳಲಿಲ್ಲಪ್ಪ ಅಂತ ಹೇಳ್ತಾರೆ. ಅಲ್ಲ ನಿಮ್ಮಪ್ಪ ನಿಮ್ಮಮ್ಮ ಅಲ್ಲೇನೆ ಮಂಗಳವಾರ ಊರಿಗೆ ಹೋದಾರು. ಮಟನ್ ತಿಂಬಕ್ಕೆ ಇನ್ನು ಅಲ್ಲೇ ಇದ್ದಾರೆ. ಅಯ್ಯೋ ದೇವ್ರೆ, ಏನು ಮಟನ್ ತಿಂಬಕ್ಕೆ ಹಂಗೆ ತಾರಾಡ್ತಾರಪ್ಪ. ಅಲ್ಲ ಬರಬೇಕು, ಇಲ್ಲೇನು ಮಾಡ್ಕೊಂಡ್ರೆ ಏನೋ ಅನ್ನೋದು ಸ್ವಲ್ಪನಾದ್ರೂ ಅವ್ರಿಗೆ ಜವಾಬ್ದಾರಿ ಇಲ್ಲ. ಅಲ್ಲ ಬಂದೇ ಇಲ್ಲ. ಫೋನ್ ಮಾಡಿದ್ರೆ ಬರ್ತೀವಿ, ಬಂದಮೇಲೆ ಮಾತಾಡೋಣ ಅಂತಾರೆ. ಫೋನ್ನಾಗೇನೆ ಹೋಗ್ರಿ ಎಂಬಲಿಲ್ಲ, ಏನಿಲ್ಲ. ನೀವಕ್ಕಯ್ಯ ಮತ್ತೆ ಅತ್ತೆ ತಾಗ ಎಲ್ಲಿ ಫಿಟ್ಟಿಂಗ್ ಇಕ್ಬಿಡುತ್ತೋ ಅಂತ ಹೇಳಿ ಸುಮ್ಮನೆ ಅದೇ. ಅಯ್ಯೋ ಸಿಂಧು, ನಮ್ಮ ಅಕ್ಕೇನು ಆ ಥರ ಅಲ್ಲ. ನಮ್ಮ ಅಕ್ಕೇನು ಯಾಕಂಗೆ ತಪ್ಪಾಗಿ ತಿಳ್ಕೊಂತೀಯ? ನಮ್ಮ ಅಕ್ಕೆ ಯಾವತ್ತೂ ಆ ಥರ ಎಲ್ಲನ ಕೆಟ್ಟದ್ದು ಬಯಸಲ್ಲ. ಒಳ್ಳೆಯವರು. ಸುಮ್ಮನಿರು. ಅತ್ತೆ ಬಗ್ಗೆ ಯಾವುದೇ ಕಾರಣಕ್ಕೂ ನೀನು ತಪ್ಪಾಗಿ ತಿಳ್ಕೊಂಬಕ್ಕೆ ಹೋಗ್ಬೇಡ. ಅಯ್ಯೋ ಸುಮ್ಮನೆ ಕಣ್ರಿ, ಜನ ಹಂಗಿರ್ತಾರೆ ಅಷ್ಟೇ, ಒಳ್ಳೆಯವ್ರ ಥರ. ಅವ್ರು ನಾವೇ ಉದ್ಧಾರ ಆಗಬೇಕು, ನಾವೇ ಚೆನ್ನಾಗಿರ್ಬೇಕು ಅಂತ ಬಯಸಿರ್ತಾರೆ. ಒಳಗಡೆ ಮನಸ್ಸಲ್ಲಿರೋದು ಗೊತ್ತಾಗಲ್ಲ ನಿಮಗೆ. ಸುಮ್ಮನಿರಿ. ನೀವೇನು ಅಂತ ಅಂದ್ಕೊಂಡಿದ್ರಾ? ಹಂಗೇನು ಅಂದ್ಕೊಂಡಿಲ್ಲ, ಸುಮ್ಮನಿರು. ಅವ ಅತ್ತೆ ಬಗ್ಗೆ ನೀನು ಮಾತಾಡಬೇಡ ಹಂಗೆಲ್ಲನ. ನನಗೆ ಬೇಜಾರಾಗುತ್ತೆ, ಹಂಗೆಲ್ಲ ಮಾತಾಡಬೇಡ ನೀನು. ಅಯ್ಯೋ ನಾನು ನಿಮ್ಮ ಒಳ್ಳೇದು ಕೇಳಿದ್ರೆ ನಿಮಗೆ ಗೊತ್ತಾಗಲ್ಲ ನೋಡ್ರಿ. ಇವಾಗ ಮದುವೆ ಆದ್ಮೇಲೂ ನನ್ನ ಗಂಡ ದುಡ್ದು ಇವ್ರಿಗೆ ಕೊಡ್ಬೇಕಂತೆ. ಇದು ಹೆಂಗೈತೆ? ಇವ್ರದೊಳ್ಳೆ ಚೆನ್ನಾಗಾಯ್ತಪ್ಪ. ಅಯ್ಯೋ ಈಗ ಯಾರು ಕೊಡ್ತಾರೆ ದುಡ್ದು? ಇವಾಗ ನಮಗೆ ತಂದು ಕೊಡಬೇಕು ಅಂತ ಕೇಳ್ತಾರೆ. ಅದನ್ನು ನಾವು ಅವ್ರನ್ನ ಕೇಳಿದ್ರೆ ಅವ್ರು ನಮಗೆ ಕೊಡ್ತಾರೆ ನಂಗೆ ಹೇಳ್ತಾರೆ. ನೋಡಿ ಹೆಂಗೈತಿದು ಅಂತ ಹೇಳಿ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.